ಯಾವುದಾದ್ರು ಇದರಲ್ಲಿ ಏನೋ ಬರೀ ನಮ್ಮವ್ರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಹಾಂ, ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು. ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ಮತ್ತೆ 36 ಪೈಸೆ ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ಸನ್ನು ಜಾಸ್ತಿ ಮಾಡಿದ್ದೀರಾ. ಇದನ್ನು ಹೇಗೆ ಡಿಫೆಂಡ್ ಮಾಡ್ತೀರಾ ಸರ್? ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಈಗ KERC 36 ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡ್ತಿದೆ. ಡಿಜಿಟಲ್ ಮೀಟ್ರ್ ಬೋರ್ಡ್ಗಳನ್ನ ಹಾಕೋದಕ್ಕೂ ಪ್ರೈಸ್ ಮಾಡ್ತಾರೆ. ಅವ್ರು ಸಂಬಂಧಪಟ್ಟ ಇಲಾಖೆಯವ್ರು ಇದ್ದಾರೆ. ಯಾಕಂದ್ರೆ ಅವ್ರು ಅದಕ್ಕೆ ಬೆಟರ್ ಆನ್ಸರ್ ಕೊಡ್ಬೋದು. ಯಾಕೆ ಮಾಡಿದ್ದಾರೆ ಏನು ಸರ್ಕಾರ ಬಯಸ್ತಿದೆ ಉತ್ತರ ಸದನಲ್ಲಿ ಕೊಡ್ಬೋದು. ಸೊ ಅವರಿಂದ ಆದರೆ ಒಳ್ಳೇದು. ಯಾಕಂದ್ರೆ ಟೆಕ್ನಿಕಲಿ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ವೇಟ್ ಮಾಡಿ ಕೇಳೋಣ, ಸರ್ಕಾರದಿಂದ ಉತ್ತರ ಬಯಸೋಣ. ನಾವು ಸಂಬಂಧಪಟ್ಟವ್ರು ಕೊಟ್ಟರೆ ಒಳ್ಳೇದಿರುತ್ತೆ. ಜನರಿಗೆ ಹೇಗೆ ರಿಪ್ಲೈ ಮಾಡ್ತೀರಾ ಸರ್? ಅದೇ ಅವರೇ ಮಂತ್ರಿಗಳ ಮಾಡ್ಬೇಕು. ಯಾಕೆ ಅವ್ರಿಗೆ ಹೆಚ್ಚು ಗೊತ್ತಿದೆ, ನನಗೆ ಗೊತ್ತಿಲ್ಲ, ನನ್ನ ಇಲಾಖೆ ಅಲ್ಲ ಅದು. ನಾವು ಕೂಡ ಸಾರ್ವಜನಿಕವಾಗಿ ಒಂದು ಪ್ರಕಟಣೆ